ಓಕೆ, ಈಗ ಕ್ಯಾಲೆಂಡರ್ ಟಾಪಿಕ್ ಯಾವ ರೀತಿ ಇಂಪಾರ್ಟೆಂಟ್ ಅದ ಅಂತೇಳಿ ಈಗ ರೀಸೆಂಟ್ ಆಗಿ ನಡೆದಂತಹ SSC ಪರೀಕ್ಷೆಗಳಲ್ಲಿ, ಯಾವುದು SSC JD ಪರೀಕ್ಷೆಗಳಲ್ಲಿ 2026ರಲ್ಲಿ ಆಡ್ ಆದಂತಹ ಹೊಸ ಟಾಪಿಕ್. ಆದ್ರ 2025ರಲ್ಲಿ ಕೂಡ ಏನ್ ಹೇಳ್ತಿದ್ರು, ಈ ಕ್ಯಾಲೆಂಡರ್ ಟಾಪಿಕ್ ಬರ್ತೈತಿ ಅಂತ ಹೇಳ್ತಿದ್ರು, ಆದ್ರ ಬಂದಿರ್ಲಿಲ್ಲ. ಆದ್ರೆ ಈ ವರ್ಷ 2026ರಲ್ಲಿ ಈಗಾಗಲೇ ನಡೆದಂತಹ ಒಂದು ವಾರದಲ್ಲಿ ನಡೆದಂತಹ ಪರೀಕ್ಷೆಗಳಲ್ಲಿ ಬಂದದ. ಸೊ ಈಗ ಇದರಲ್ಲಿ ಯಾವುದೇ ವರ್ಷದ ಕ್ಯಾಲೆಂಡರ್ ಯಾವ ವರ್ಷ ಮರಳಿ ಬರುತ್ತದೆ ಅಂತ ಸಿಂಪಲ್ ಆಗಿ ಕ್ವಶನ್ ಕೇಳುವಂತಹ ಚಾನ್ಸಸ್ ಅದ. ಸೊ ಆ ಕ್ವಶನ್ ಗಳಿಗೆ ಯಾವ ರೀತಿ ಆನ್ಸರ್ ಮಾಡ್ಬೇಕಂತಂದ್ರ ಸಿಂಪಲ್ ಆಗಿ ಟ್ರಿಕ್ ಅದ. ಏನಂತ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವರ್ಷದ 2020 ಈಗ ಕೊನೆಯಲ್ಲಿ ಬರುವಂತಹ 2 ಅಕ್ಷರಗಳನ್ನ ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಿದ್ಮೇಲೆ ಬರುವ ಶೇಷವು, ಬರುವ ಏನು ರಿಮೈಂಡರ್ ಅಂತೀವಿ ನಾವು, ಏನ್ರಿ ಬರುವ ಶೇಷ ರಿಮೈಂಡರ್ ಅಂತೀವಿ, ಕನ್ನಡ ಒಳಗ ಶೇಷ ಅಂತೀವಿ. ಬರುವ ಶೇಷವು 0 ಆಗಿತ್ತಂದ್ರ, ಬರುವ ಶೇಷ 0 ಅಂದ್ರ ಈ ಕೊನೆಯ ಅಕ್ಷರ ಏನದ 2 ಅಂಕಿ 20 ಅದಾವ. ಈ 20ನ್ನ ನಾ ಎಷ್ಟರಲ್ಲೇ ಭಾಗಿಸ್ಬೇಕು, 4ರಲ್ಲೇ ಭಾಗಿಸ್ರಿ. ಎಷ್ಟು ಉಳಿತು? ಶೇಷ 0 ಬಂತ. 0 ಬಂತಂದ್ರ ಆ ಬರುವಂತಹ ಅಥವಾ ಕೊಟ್ಟಂತಹ ವರ್ಷಕ್ಕೆ 28ನ್ನ ಕೂಡಿಸ್ಬೇಕು. ಹೇಳ್ದಲ್ಲ, ಇದಕ್ಕ ಪ್ಲಸ್ 28 ಮಾಡ್ಬೇಕು. ಅದೇ ರೀತಿ ಶೇಷ 1 ಬಂತಂದ್ರ ಎಷ್ಟು ಕೂಡಿಸ್ಬೇಕು? 6 ಕೂಡಿಸ್ಬೇಕು. ಇಲ್ಲ ಶೇಷ 2 ಅಥವಾ 3 ಬಂತಂದ್ರ ಪ್ಲಸ್ 11 ಮಾಡ್ಬೇಕು. ಇದ್ರ ಅರ್ಥ ಫಾರ್ ಎಕ್ಸಾಂಪಲ್ ಕೊಟ್ಟಾಗ ಯಾವ ರೀತಿ ಅಂತಂದ್ರ 2020ರ ಕ್ಯಾಲೆಂಡರ್ ಮರಳಿ ಯಾವ ವರ್ಷ ಬರುತ್ತದೆ ಅಂತ ಕೇಳಿದ್ರ 2020 ಕೊನೆಯಲ್ಲಿರುವ 2 ಅಕ್ಷರಗಳನ್ನ ಅಂಕಿಗಳನ್ನ ಡಿವೈಡ್ ಮಾಡ್ತೀವಿ. ಶೇಷ ಎಷ್ಟು ಬರ್ತದ? 0 ಬರ್ತದ. ಅಂದ್ರೆ ಇದಕ್ಕೆ ಎಷ್ಟು ಮಾಡ್ಬೇಕು? ಪ್ಲಸ್ 28. ಅಂದ್ರೆ ಮರಳಿ ಬರುವ ಕ್ಯಾಲೆಂಡರ್ 2048. ಇಲ್ಲಿ 2020ನೇ ತಾರೀಕು ಯಾವ ಡೇ ಒಳಗೆ ಯಾವ ದಿನ ಇತ್ತಲ್ಲ, ಫಸ್ಟ್ ಡೇ ಯಾವ ದಿನ ಇತ್ತಲ್ಲ, ಯಾವ ದಿವಸದ ದಿನ ಯಾವ್ದ ಹಬ್ಬ ಇತ್ತಲ್ಲ, ಅದೆಲ್ಲ ಸೇಮ್ ಬರ್ತದೆ. ಯಾವುದು 2020 2048. ಅದೇ ಒಂದ್ ವೇಳೆ 2021 ಇತ್ತಂದ್ರ ಶೇಷ ಎಷ್ಟು ಬರ್ತದ? 1 ಬರ್ತದ. 1 ಬಂತಂದ್ರ ಇದಕ್ಕೆ ಪ್ಲಸ್ 6 ಮಾಡ್ಬೇಕು. ಪ್ಲಸ್ 6 ಮಾಡಿದ್ರೆ ಯಾವುದು? 2027. ಮುಂದಿನ ವರ್ಷದ್ದು, ಈ ವರ್ಷ ಬಿಟ್ಟು ಮುಂದಿನ ವರ್ಷ ಕ್ಯಾಲೆಂಡರ್ ಅದಲ್ಲ 2021 ಅದು ಸೇಮ್ ಬರ್ತದ. ನೆಕ್ಸ್ಟ್ 2022 ಬಂತಂದ್ರ ಇಲ್ಲಿ ನೋಡಿ ಶೇಷ ಎಷ್ಟು ಬರ್ತದೆ? 2 ಬರ್ತದೆ. ಅಂದ್ರ ಪ್ಲಸ್ 11 ಮಾಡ್ಬೇಕು. ಅಂದ್ರ 2033 ಬರುವಂತಹ ಕ್ಯಾಲೆಂಡರ್ ದಿನಗಳು ಸೇಮ್ ಇರ್ತವೆ. ನೆಕ್ಸ್ಟ್ ಅದೇ ರೀತಿ 2023 ಬಂತಂದ್ರ ಇದಕ್ಕೂ ಕೂಡ ಶೇಷ 3 ಬರ್ತದ. 2 ಅಥವಾ 3 ಬಂತಂದ್ರೆ ಎಷ್ಟು ಮಾಡ್ಬೇಕು? ಪ್ಲಸ್ 11 ಮಾಡ್ಬೇಕು. ಅದಕ್ಕ ಇದೆಷ್ಟು ಬರ್ತದ? 2034. ಅಂದ್ರ ಯಾವುದೇ ಒಂದು ವರ್ಷವನ್ನ ಮರಳಿ ಬರುವಂತಹ ಯಾವ ಕ್ಯಾಲೆಂಡರ್ ಅಂತಂದ್ರ ಅಂದ್ರೆ ಅದೇ ವರ್ಷದ ಇರುವಂತಹ ಕ್ಯಾಲೆಂಡರು ಸೇಮ್ ಮುಂದಿನ ವರ್ಷ ಯಾವಾಗ ಬರ್ತದೆ ಅಂತ ಕೇಳಿದ್ರ ಈ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಬೇಕು. ಈ ಕ್ವಶನ್ PC ದಿಂದ UPSC ವರ್ಗೂ ಕ್ವಶನ್ ಕೇಳ್ಯಾರ. ಯಾವುದು? ಇದ್ರ ಮೇಲೆ ಮರಳಿ ಯಾವ ವರ್ಷ ಬರ್ತದ 2019 ಕೇಳ್ಯಾರ, 2020 ಕೇಳ್ಯಾರ. ಸೊ ಈಗ 2026ರಲ್ಲಿ SSC JD ಒಳಗ ಆರಂಭ ಮಾಡಿದಾರ. ಸೊ ಅದಕ್ಕೋಸ್ಕರ ಇದು ಗೊತ್ತಿರ್ಬೇಕು. ಇಲ್ಲ ಇದನ್ ಬಿಟ್ಟು ಇನ್ನೊಂದ್ ತರ ಹ್ಯಾಂಗ್ ಮಾಡ್ತಾರ ಅಂತಂದ್ರ ಫಾರ್ ಎಕ್ಸಾಂಪಲ್ ಇದು ಎಕ್ಸಾಂಪಲ್ ಇರ್ಲಿ, ಆದ್ರ ಮಾಡುವಾಗ ಹ್ಯಾಂಗ್ ಮಾಡ್ತಾರ ಅಂತಂದ್ರ ಇನ್ನೊಂದು ಇದ್ರೊಳಗ ಅಥವಾ ಅಂತೇಳಿ ಹೆಂಗ್ ಅಂತಂದ್ರ ಈಗ ಫಾರ್ ಎಕ್ಸಾಂಪಲ್ ಅಧಿಕ ವರ್ಷವಾಗಿತ್ತಂದ್ರ ಹೇಳುದು ಅರ್ಥ ಆಗತ್ತಲ್ಲ, ಅಧಿಕ ವರ್ಷವಾಗಿತ್ತಂದ್ರ ಅದಕ್ಕೆ 28 ಪ್ಲಸ್ ಮಾಡ್ಬೇಕಂತ ಹೇಳ್ತಾರೆ. ಅಧಿಕ ವರ್ಷವಾಗಿತ್ತಂದ್ರ ಅದಕ್ಕೆ ಎಷ್ಟು ಮಾಡ್ಬೇಕು? 28ಅನ್ನ ಪ್ಲಸ್ ಮಾಡ್ಬೇಕು. ಅಧಿಕ ವರ್ಷದ ಮುಂದಿನ ವರ್ಷವಾಗಿದ್ದರೆ, ಅಧಿಕ ವರ್ಷದ ಮುಂದಿನ ವರ್ಷವಾಗಿದ್ದರೆ 6ಅನ್ನ ಕೂಡಿಸಬೇಕು. ಅಧಿಕ ವರ್ಷದ ನಂತರದ 2ನೇ ವರ್ಷವಾಗಿದ್ದರೆ ಇದಕ್ಕೆ ಪ್ಲಸ್ 11 ಮಾಡಬೇಕು. ಅಧಿಕ ವರ್ಷದ ಹಿಂದಿನ ವರ್ಷವಾಗಿದ್ದರೆ
ಅಧಿಕ ವರ್ಷದ ಹಿಂದಿನ ವರ್ಷವಾಗಿದ್ದರೆ ಪ್ಲಸ್ 11 ಮಾಡ್ಬೇಕು. ಅರ್ಥ ಆಯ್ತು? ಎರಡು ತರ ಯೂಸ್ ಮಾಡ್ತಾರ, ಒಂದಿದು ಒಂದಿದು. ಇದು ಕ್ಯಾಲೆಂಡರ್ ಅಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬಂದಾಗಿತ್ತು.